ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ಗೈಸ್, ಯಾರಿಗೆಲ್ಲ ಮೇಲ್ಕೋಟೆ ಪುಳಿಯೋಗರೆ ಅಂದರೆ ಇಷ್ಟ ಇಲ್ಲ ಹೇಳಿ? ಸೊ ನನಗೆ ಮೇಲ್ಕೋಟೆ ಪುಳಿಯೋಗರೆ ಅಂದ ತಕ್ಷಣ ನಿಮ್ಮೆಲ್ಲರ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಅಲ್ವಾ? ಸೊ ಹಾಗೆ ನನಗೂ ಅಷ್ಟೇ ಪುಳಿಯೋಗರೆ ಅಂದರೆ ಸಾಕು, ಸಿಕ್ಕಾಪಟ್ಟೆ ಇಷ್ಟ. ಸೊ ಬನ್ನಿ, ಈಗ ನಾನು ಯಾವ ಸ್ಟೈಲಲ್ಲಿ ಪುಳಿಯೋಗರೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಕೂಡ ಇಲ್ಲಿ ಮೇಲ್ಕೋಟೆ ಪುಳಿಯೋಗರೆ ಥರನೇ ಸೇಮ್ ಡಿಟ್ಟೋ ನಿಮಗೆ ಅದೇ ಥರನೇ ಟೇಸ್ಟ್ ಬರುತ್ತೆ. ಸೊ ನಾನು ಮಾಡೋ ಥರ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ. ನೀವು ಕೂಡ ಅಷ್ಟೇ ಮೇಲ್ಕೋಟೆ ಪುಳಿಯೋಗರೆ ತಿನ್ನೋ ಥರನೇ ನಿಮಗೂ ಕೂಡ ಫೀಲ್ ಆಗುತ್ತೆ. ಸೊ ಬನ್ನಿ, ತಡ ಯಾಕೆ ಮಾಡೋಣ. ನಾನಿವಾಗ ಇಲ್ಲಿ ಅಂಗಡಿ ಪುಳಿಯೋಗರೆ ಪ್ಯಾಕೆಟ್ನ ಯೂಸ್ ಮಾಡಿ ಪುಳಿಯೋಗರೆನ ಮಾಡಿ ತೋರಿಸ್ತೀನಿ. ಸೊ ನಾನಿವಾಗ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈನ ಮಾಡ್ಕೊತಾ ಇದ್ದೀನಿ. ಅಂಗಡಿ ಪುಳಿಯೋಗರೆ ಯೂಸ್ ಮಾಡಿ ಮೇಲ್ಕೋಟೆ ಪುಳಿಯೋಗರೆ ಮಾಡ್ತೀನಿ, ಅದು ಹೆಂಗೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಈ ವಿಡಿಯೋನ ಫುಲ್ ಪೂರ ನೋಡಿ ಮಿಸ್ ಮಾಡ್ದಿರ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ಕಡಲೆಬೇಳೆ ಹಾಕ್ಕೊಂಡು ನೆಕ್ಸ್ಟ್ ನಾನು ಇವಾಗಿಲ್ಲಿ ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉರಿ ಜಾಸ್ತಿ ಆಗಿದ್ದರಿಂದ ಬೆಳ್ಳುಳ್ಳಿ ಸೀದು ಹೋಗ್ಬಿಟ್ಟಿದೆ. ನೀವು ಆ ಥರ ಮಾಡ್ಕೊಬಿಡಿ, ಕಮ್ಮಿ ಉರಿ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇವಾಗ ಅಂಗಡಿ ಪುಳಿಯೋಗರೆ ಯೂಸ್ ಮಾಡ್ತೀನಿ. ಯಾವುದಪ್ಪ ನಾನು ಅಂಗಡಿ ಪುಳಿಯೋಗರೆ ಯೂಸ್ ಮಾಡಿದ್ರೆ ನಾನು ಆಲ್ ಟೈಮ್ ಫೇವ್ರೆಟ್ಟು ಪುಳಿಯೋಗರೆ ಪ್ಯಾಕೆಟ್ ಅಂದರೆ ಅಯ್ಯಂಗಾರ್ ಪುಳಿಯೋಗರೆ. ನಾನು ಇದೊಂದೇ ಯೂಸ್ ಮಾಡೋದು, ಬೇರೆ ಯಾವುದು ಕೂಡ ಯೂಸ್ ಮಾಡಲ್ಲ. ಸೊ ಇದನ್ನು ಹಾಕ್ಕೊಂಡು ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಹುಣಸೆ ಹುಳಿನ ಬಿಟ್ಕೊತಾ ಇದ್ದೀನಿ. ಹುಣಸೆ ಹುಳಿ ನಿಮಗೆ ಹುಳಿ ಯಾವ ಥರ ಬೇಕು ತಕ್ಕನಾಗಿ ನೋಡ್ಕೊಂಡು ಹಾಕೊಳ್ಳಿ. ಕೆಲವರು ಹುಳಿ ಜಾಸ್ತಿ ತಿಂತಾರೆ, ಕೆಲವರು ಹುಳಿ ಸ್ವಲ್ಪ ತಿಂತಾರೆ. ಸೊ ನಿಮಗೆ ಯಾವ ಥರ ಬೇಕು ನೋಡ್ಕೊಂಡು ಹಾಕೊಳ್ಳಿ. ಸೊ ಇದೇ ನನ್ನ ಒಂದು ಸೀಕ್ರೆಟ್ ಮೇಲ್ಕೋಟೆ ಪುಳಿಯೋಗರೆ ಮಾಡೋಕ್ಕೆ ಅಂತ ಯೂಸ್ ಮಾಡೋದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬೇಳೆ ಸಾಂಬಾರು ಪುಡಿ. ಸೊ ಈ ಪೌಡರ್ನ ನೀವು ಹಾಕ್ಕೊಂಡ್ರೆ ಸೇಮ್ ಡಿಟ್ಟೋ ನಿಮಗೆ ಮೇಲ್ಕೋಟೆ ಪುಳಿಯೋಗರೆ ಹೇಗೆ ತಿಂತೀರೋ ಅದೇ ಥರ ಟೇಸ್ಟ್ ಬರುತ್ತೆ ಗೈಸ್. ಸೊ ನಾನು ಹೇಳೋದಲ್ಲ, ನೀವೇನೇ ಒಂದ್ಸತಿ ಟ್ರೈ ಮಾಡಿ, ನಿಮ್ಮ ಮನೇಲಿ ಟ್ರೈ ಮಾಡಿ ಬಂದು ನೀವು ನನಗೆ ಕಮೆಂಟ್ ಹಾಕಲೇಬೇಕು, ಓಕೆನಾ? ಸೊ ನೆಕ್ಸ್ಟು ನಾನು ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸಾಂಬಾರು ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಣಮೆಣ್ಸಿಕಾಯಿ ಯೂಸ್ ಮಾಡ್ತಿಲ್ಲ, ಖಾರಕ್ಕೆ ಸಾಂಬಾರು ಪೌಡರ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಇವಾಗ ಇಲ್ಲಿ 1 ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ. ಪುಳಿಯೋಗರೆಗೆ ಗರಂ ಮಸಾಲಾನ ಅಂತ ನೀವು ಯೋಚನೆ ಮಾಡ್ಬೋದು. ಇದೆಲ್ಲ ಹೆಂಗಪ್ಪ ಇದು ಟೇಸ್ಟ್ ಅಂತ ನೀವು ಅಂದ್ಕೊತಿರ್ಬೋದು. ಒಂದೇ ಒಂದ್ಸಲಿ ನೀವು ಇವಾಗ ಈ ಥರದೊಂದು ಪುಳಿಯೋಗರೆನ ಮಾಡ್ಕೊಳ್ಳಿ, ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ, ಓಕೆನಾ? ಸರಿ, ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಅರಿಶಿನ ಪುಡಿನ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ವಾ? ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕೂಡ ನೀವು ಈ ಗೊಜ್ಜನ್ನ ಫ್ರೈ ಮಾಡಬೇಕು. ಸೊ ಒಂದು ವಾರ ಆಚೆ ಇಟ್ಟು ಕೂಡ ನಿಮಗೆ ಗೊಜ್ಜು ಏನೂ ಆಗೋಲ್ಲ, ಯಾಕೆಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರೋದ್ರಿಂದ ಏನೂ ಆಗೋಲ್ಲ. ಹಾಗೆ ಸ್ವಲ್ಪ ಲಾಸ್ಟ್ ಫೈನಲ್ ಟಚಪ್ ಇದು ಬೆಲ್ಲನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಬೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಪುಳಿಯೋಗರೆ ಆದಮೇಲೆ ಬೆಲ್ಲ ಹಾಕಿ ಇರೋಕ್ಕಾಗೋದೇ ಇಲ್ಲ ಅಲ್ಲ. ಸೊ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ರೈಸ್ ರೆಡಿ ಇದೆ, ಬಿಸಿ ರೈಸು. ಇದಕ್ಕೆ ನಾನು ಇವಾಗ ಇಲ್ಲಿ ಗೊಜ್ಜನ್ನ ಹಾಕ್ಕೊತಾ ಇದ್ದೀನಿ. ಗೊಜ್ಜು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಮ್ಮ ಮನೇಲಿ ಎಲ್ರಿಗೂ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ. ಮೇಯ್ನಾಗಿ ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದು ಗೊಜ್ಜು ಜಾಸ್ತಿ ಹಾಕ್ಕೊಂಡು ತಿಂತಾನೆ. ಫೈನಲಿಗೆ ನಾನು ಇವಾಗ ಇಲ್ಲಿ ಕಲಿಸ್ಕೊಂಡಿದ್ದೀನಿ ಪುಳಿಯೋಗರೆನ ಕಲಸಿ ಒಂದು ಮಿನಿಮಮ್ ಒಂದು 20-25 ಮಿನಿಟ್ಸ್ ಆದರೂ ಬಿಟ್ಟು ಆಮೇಲೆ ತಿಂದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ. ಯಾವಾಗಲೂ ಅಷ್ಟೇ ಕಲಸಿದ ತಕ್ಷಣ ಪುಳಿಯೋಗರೆನ ತಿನ್ನಬೇಡಿ. ಕಲಸಿ ಇಟ್ಬಿಟ್ಟು ಒಂದು 1/2 ಅವರ್ ಆದರೂ ಬಿಡಿ. ನೀವು ಊಟ ಮಾಡೋದಕ್ಕೆ 1/2 ಅವರ್ ಆಗುತ್ತೆ ಅನ್ನಂಗಿದ್ರೆ ಕಲಸಿ ಇಟ್ಕೊಂಬಿಡಿ, ಆಮೇಲೆ ತಿನ್ನಿ. ನಾನಿವಾಗಲಿ ನನ್ನ ಮಗನಿಗೆ ಕಲಸಿ ಕೊಟ್ಟಿದ್ದೀನಿ, ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅವನು. ಇದು ಬೆಳಗ್ಗೆ ಮಾಡಿರೋ ಅಂತಹ ವ್ಲಾಗ್ ಜೊತೆಗೆ ಹಂಗೆ ಒಂದು ರೆಸಿಪಿ ತೋರಿಸೋಣ ಅಂತ ಹಾಗೆ ವ್ಲಾಗ್ನ ಮಾಡಿಕೊಂಡೆ. ಗೈಸ್, ನೀವು ಈ ಒಂದು ವಿಡಿಯೋನ ಇಷ್ಟಪಟ್ಟಿರ್ತೀರಾ ಅಂದ್ಕೊತೀನಿ. ಯಾರಿಗೆಲ್ಲ ಪುಳಿಯೋಗರೆ ಪ್ರಿಯರಿರ್ತೀರಾ, ಸೊ ಅವರೆಲ್ಲರೂ ಈ ಒಂದು ರೆಸಿಪಿನ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.